ಹಾಯ್ ಎವ್ರಿವನ್, ನಿಮಗೆ ಗೊತ್ತಿರೋ ಹಾಗೆ ಶಿಕ್ಷಕರದು ಏನು ಕೋರ್ಟ್ ಇಶ್ಯೂ ಕೂಡ ಆಗಿತ್ತು. ಮ್ಯಾರಿಡ್ ವುಮೆನ್ಸ್ ಕೇಸ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಬಿಕಾಸ್ ಇಲ್ಲಿ ತಂದೆಯದು ಇನ್ಕಮ್ ಕನ್ಸಿಡರ್ ಕೂಡ ಮಾಡಬೇಕಾ ಅಥವಾ ತನ್ನ ಗಂಡನ ಇನ್ಕಮ್ ಕನ್ಸಿಡರ್ ಕೂಡ ಮಾಡಬೇಕು ಅಂತ ಹೇಳಿ ಕೋರ್ಟ್ ಒಂದು ವಿಶೇಷ ತೀರ್ಪು ಕೊಟ್ಟಿದೆ. ಇದು ಡ್ರಾಬ್ಯಾಕ್ ಆಗುತ್ತಾ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಸದ್ಯದ ಮಟ್ಟಿಗೆ ಒಂದು ಈ ಹಿಂದೆ ಇದ್ದಿದ್ದ ಸರ್ಕಾರದ ಮಾಹಿತಿ ಪ್ರಕಾರ, ಈ ಹಿಂದೆ ಆದೇಶದ ಪ್ರಕಾರ ಅಲ್ಲಿ ತಂದೆದು ಆಗಲ್ಲ, ಗಂಡನ ಕನ್ಸಿಡರ್ ಕೂಡ ಮಾಡಬೇಕು. ಬಿಕಾಸ್ ಯಾಕಂದ್ರೆ ಗಂಡನ ಮನೆಗೆ ಇರ್ತಾರೆ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನ್ಯಾಯಾಲಯ ಬಂದ್ಬಿಟ್ಟು ಪುರಸ್ಕಾರ ಕೂಡ ಮಾಡಿ 19/10/2026 ನೀಡಿದ ಹಳೆಯ ಪಟ್ಟಿ ಕೂಡ ರದ್ದು ಮಾಡಿ ಹೊಸ ಪಟ್ಟಿ ತಯಾರಿಕೆಗೆ ಹೇಳಿದ್ದಾರೆ. ಮೆರಿಟ್ ಆಧಾರದ ಮೇಲೆ, ಫಾರ್ಮ್ ಎಫ್ ಆಧಾರದ ಮೇಲೆ ಹೊಸ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ತಯಾರಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಾನ್ಯ ನ್ಯಾಯಾಲಯ, ವಿವಾಹಿತ ಅಥವಾ ವಿಚ್ಛೇದಿತ ಅಥವಾ ಒಂಟಿ ಮಹಿಳೆಯರ ವಿಷಯದಲ್ಲಿ ಅವರ ತಂದೆಯ ಆದಾಯ ಮತ್ತು ಜಾತಿ ಪ್ರಮಾಣವನ್ನು ಮಾನ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ಮ್ಯಾರಿಡ್ ಆರ್ ವಿಚ್ಛೇದಿತ ಆಗಿದ್ದು ಪರವಾಗಿಲ್ಲ, ಒಂಟಿ ಮಹಿಳೆಯರ ಪರವಾಗಿಲ್ಲ, ಅವರ ತಂದೆ ಫಾದರ್ದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮಾತ್ರ ಮಾನ್ಯ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಈ ಹೊಸ ಪಟ್ಟಿ ಆಧಾರದ ಮೇಲೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ನಂತರ ಅಂತಿಮ ಆಯ್ಕೆ ಪಟ್ಟಿ ಕೂಡ ಮಾಡಬೇಕು. ನಂತರ ಕೌನ್ಸಿಲಿಂಗ್, ನೇಮಕಾತಿ ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ. ಇದು 2A 2B 3A 3B ಅಪ್ಲಿಕೇಬಲ್ ಕೂಡ ಆಗುತ್ತೆ. ಇಡೀ ಪ್ರಕ್ರಿಯೆಗಳನ್ನ 2 months ಒಳಗಡೆ ನೀವು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಬಟ್ ಇದು ಗೊಂದಲಕರ ವಾತಾವರಣ ಕೂಡ ಆಗುತ್ತಾ ಅಂತ ಹೇಳ್ತಾರೆ. ಕೆಲವರು ಇದನ್ನ ಡ್ರಾಬ್ಯಾಕ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವರು ತನ್ನ ಗಂಡನ ಆದಾಯ ಜಾಸ್ತಿ ಇರುತ್ತೆ, 10 ಲಕ್ಷ 15 ಲಕ್ಷ, ಬಟ್ ಅದನ್ನ ಮರೆಮಾಚಿ ತನ್ನ ತಂದೆ ಆದಾಯ ಕಡಿಮೆ ಇದ್ರೆ ಅದನ್ನ ಚೂಸ್ ಮಾಡ್ತಾರೆ ಅಂತ ಹೇಳಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕೋರ್ಟ್ ತೀರ್ಪು ಈ ರೀತಿ ಕೂಡ ಇದೆ. ಬಟ್ ಇದೇನಾದ್ರು ಇಶ್ಯೂಸ್ ಕೂಡ ಆಗಿದ್ರು ಬೇರೆ ಹೈಕೋರ್ಟ್ಗೆ ಏನಾದ್ರು ಹೋಗುತ್ತಾ ಅಥವಾ ಇಲ್ಲೇ ಇದೇ ಅಂತಿಮನ ಅಂತ ಹೇಳಿ ಕಾಯ್ದು ನೋಡೋಣ. ಥ್ಯಾಂಕ್ ಯು.